ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ 1ರಿಂದ 10ನೇ ತರಗತಿಯ ಎಲ್ಲ ಮಾಧ್ಯಮಗಳ ಎಲ್ಲ ಭಾಷೆಗಳ ಟೆಕ್ಸ್ಟ್ ಬುಕ್ಗಳನ್ನು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ನೀವು ಅದು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ನಂತರ ಡೌನ್ಲೋಡ್ ಮಾಡಿನೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ ಯಾವುದಾದ್ರೂ ಒಂದು ಟೆಕ್ಸ್ಟ್ ಬುಕ್ಕನ್ನು. ಸೊ ಹಾಗಿದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವು ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ವೀಕ್ಷಕರೇ, ಇಲ್ಲಿ ಟೆಕ್ಸ್ಟ್ ಬುಕ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳುವಂಥ ಸಂದರ್ಭ ಯಾವಾಗ ಬರುತ್ತೆ ಅಂತಂದ್ರೆ, ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ಗಳು ಕಳೆದೋಗಿರುತ್ತೆ, ಇಲ್ಲ ಹರಿದೋಗಿರುತ್ತೆ, ಇಲ್ಲ ಸ್ಕೂಲಲ್ಲಿ ನಿಮಗೆ ವಿತರಣೆ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ, ಅಥವಾ ನೀವೇನಾದರೂ ತಡವಾಗಿ ಅಡ್ಮಿಷನನ್ನು ಮಾಡಿರ್ತೀರ. ಸೊ ಈ ಥರ ಒಂದು ಹಲವಾರು ಕಾರಣಗಳಿಂದ ನಿಮಗೆ ಟೆಕ್ಸ್ಟ್ ಬುಕ್ಕಿನ ಅವಶ್ಯಕತೆ ಇರುತ್ತೆ. ಸೊ ಹಾಗಿದ್ರೆ ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಆನ್ಲೈನ್ ಮುಖಾಂತರ ಕೂಡ ನೀವು ಟೆಕ್ಸ್ಟ್ ಬುಕ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ನಿಮಗೆ ಬೇಕಾಗಿರುವಂಥ ಒಂದು ಮಾಧ್ಯಮಗಳಿಂದ. ಸೊ ಹಾಗಿದ್ರೆ ನೀವು ಟೆಕ್ಸ್ಟ್ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ, ಕರ್ನಾಟಕ ಪಠ್ಯಪುಸ್ತಕ ಸಂಘ ಈ ಒಂದು ಶಾಲಾ ಶಿಕ್ಷಣ ಇಲಾಖೆಯ ಪೋರ್ಟಲ್ಗೆ ನೀವು ಬರಬೇಕಾಗತ್ತೆ. ಈ ಒಂದು ಪೋರ್ಟಲಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಇಲ್ಲದಿದ್ದಲ್ಲಿ ನೀವು ಇಲ್ಲಿ ನೋಡಿ textbooks.karnataka.gov.in ಅಂತೇಳಿ ಟೈಪ್ ಮಾಡಿದರೆ ಸಾಕು, ಈ ಒಂದು ಪೋರ್ಟಲ್ ನಿಮಗೆ ಬರುತ್ತೆ. ಈ ಒಂದು ಪೋರ್ಟಲನ್ನು ನೀವು ಎಂಟರ್ ಆಗಬೇಕಾಗತ್ತೆ. ಎಂಟರ್ ಆದ ನಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಾಗಿ ನಾನು ನಿಮಗೆ ಸ್ಟೆಪ್ಪನ್ನು ತೋರಿಸ್ಕೊಡ್ತೇನೆ, ಯಾವ ರೀತಿ ಡೌನ್ಲೋಡ್ ಮಾಡೋದು, ಯಾವ ಥರ ನೀವು ಹುಡುಕೋದು ಅಂತ ಹೇಳಿ. ಇಲ್ಲಿ ನೋಡಿ ಪಠ್ಯ ಪುಸ್ತಕಗಳು ಅಂತ ಇದ್ದಾವೆ ನೋಡಿ, ಈ ಒಂದು ಟ್ಯಾಬ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಟ್ಯಾಬ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ಥರ ನೆಕ್ಸ್ಟು ಪೇಜ್ ಓಪನ್ ಆಗುತ್ತೆ. ಸರಿನಾ? ನಿಮಗೆ ಪಠ್ಯ ಪುಸ್ತಕಗಳು ಅಂತ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ಇಲ್ಲಿ ನೋಡಿ ಪಠ್ಯ ಪುಸ್ತಕಗಳು 2023-24ನೇ ಸಾಲಿನಲ್ಲಿ ಕೊಟ್ಟಿರುವಂಥದ್ದು, ನಂತರ ಪಠ್ಯ ಪುಸ್ತಕಗಳು 2024-25ನೇ ಸಾಲಿನಲ್ಲಿ ಕೊಟ್ಟಿರುವಂಥದ್ದು. ಸೊ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು 2025-26ನೇ ಸಾಲಿನಲ್ಲಿ ಕೊಡುವಂಥ ಬುಕ್ಗಳ ಬಗ್ಗೆ. ಸೊ ಹಾಗಿದ್ರೆ ನಾವಿಲ್ಲಿ ಪಠ್ಯ ಪುಸ್ತಕಗಳು 2025-26ನೇ ಸಾಲಿನಿಂದ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ಯಾವ ತರಗತಿಗೆ ಸಂಬಂಧಪಟ್ಟ ಬುಕ್ಕನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಮಾಡಿದಿರೋ ಅದನ್ನು ನೀವು ಇಲ್ಲಿ ನಿಮ್ಮ ತರಗತಿಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು 1ರಿಂದ 10ನೇ ತರಗತಿವರೆಗೂ ಕೂಡ ನಿಮ್ಮ ಒಂದು ಬುಕ್ಕನ್ನು ಡೌನ್ಲೋಡ್ ಮಾಡ್ಕೋಬಹುದು. ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಾಗಿ ಇಲ್ಲಿ ನೋಡಿ ನಾನು ನಿಮಗೆ ಎಕ್ಸಾಂಪಲ್ಗಾಗಿ ತೋರಿಸ್ಕೊಡ್ತಾ ಇದ್ದೇನೆ. 4ನೇ ತರಗತಿ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ನಿಮಗೆ 4ನೇ ತರಗತಿಯಲ್ಲಿ ಉರ್ದು ಮಾಧ್ಯಮ, ದ್ವಿಭಾಷಾ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, ಕನ್ನಡ ಮಾಧ್ಯಮ, ಇಲ್ಲಿ ಹಲವು ಮಾಧ್ಯಮಗಳು ಇದ್ದಾವೆ. ತಮಿಳು, ತೆಲುಗು, ಹಿಂದಿ, ಇದು ಯಾವುದಾದ್ರೂ ಒಂದನ್ನು ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕಾದರೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಕನ್ನಡ ಮಾಧ್ಯಮ ಪಠ್ಯ ಪುಸ್ತಕಗಳು 4 ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ನಿಮ್ಮ ಒಂದು ಮಾಧ್ಯಮಗಳಲ್ಲಿ ಯಾವ ಸಬ್ಜೆಕ್ಟಿನ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂತ ಇದ್ದೀರೋ ಆ ಒಂದು ಸಬ್ಜೆಕ್ಟ್ಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದ್ದಾವೆ. ಇಲ್ಲಿ ಪರಿಸರ ಅಧ್ಯಯನ ಭಾಗ 1, ಪರಿಸರ ಅಧ್ಯಯನ ಭಾಗ 2 ಅಂತ ಇದೆ. ಸೊ ನಿಮಗೆ ಯಾವುದಾದ್ರೂ ಒಂದು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಒಂದು PDF ಈ ಥರ ಓಪನ್ ಆಗುತ್ತೆ. ಸೊ ಈ PDF ನಿಮಗೆ ಕರೆಕ್ಟಾಗಿ ಇದೆಯೋ ಇಲ್ಲ ಅಂತೇಳಿ ಕೂಡ ಒಂದ್ಸತಿ ನೀವು ಯಾರಾದರೂ ಸರ್ಕಾರಿ ಬುಕ್ಕ ಪಡೆದಿರ್ತಾರಲ್ವ, ಟೆಕ್ಸ್ಟ್ ಬುಕ್ಕು ನಿಮ್ಮ ತರಗತಿಯಲ್ಲಿ ಇರೋರು, ಅದನ್ನು ಒಂದ್ಸತಿ ಓಪನ್ ಮಾಡಿ ಮೊದಲನೆಯ ಪಾಠ ಯಾವುದು ಇದೆ ಅನ್ನೋದನ್ನು ಈ ಒಂದು PDF-ನಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೊಂಡ ನಂತರ ಅದೇ ಪಾಠ ಈ ಒಂದು PDF-ನಲ್ಲಿಯೂ ಕೂಡ ಇತ್ತಂದರೆ ಕನ್ಫರ್ಮ್, ಅಂದರೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ವಿತ್ ಪ್ರೂಫ್ ಸಮೇತ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿ. ಯಾಕಂದರೆ ಆನ್ಲೈನ್ನಲ್ಲಿ ಸುಮ್ಮನೆ ಯಾವುದೋ ಒಂದು ಪುಸ್ತಕವನ್ನು ಅಪ್ಲೋಡ್ ಮಾಡಿರೋದಿಲ್ಲ, ಇದು ಕರ್ನಾಟಕದಿಂದ ಶಿಕ್ಷಣ ಇಲಾಖೆಯಿಂದ ಅಪ್ಲೋಡ್ ಆಗಿರುವಂಥ ಒಂದು PDF ಆಗಿರುತ್ತೆ. ಇಲ್ಲಿ QR ಕೋಡ್ ಕೂಡ ಇರುತ್ತೆ. ಸೊ ಹಾಗಿದ್ರೆ ಈ ಒಂದು PDF ಇವಾಗ ಪೇಜ್ ಓಪನ್ ಆಗಿದೆ. ಈ ಒಂದು PDF-ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಿ ಇಲ್ಲಿ ನಾನು ನಿಮಗೆ ಒಂದು ಮಾರ್ಗವನ್ನು ಕೂಡ ತೋರಿಸ್ತಾ ಇದ್ದೀನಿ. ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಡೌನ್ಲೋಡ್ ಸಿಂಬಲ್ ಇದೆ ನೋಡಿ, ಈ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಒಂದು PDF ಸೈಜ್ ಬಂದುಬಿಟ್ಟು 22.8 MB ಇದೆ. ಸೊ ಈ ಒಂದು PDF ಫೈಲನ್ನು ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಲೊಕೇಶನನ್ನು ಕೂಡ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಸೆಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಡೌನ್ಲೋಡ್ ಆಗಿದೆ. ಸೊ ಈ ಒಂದು PDF-ಅನ್ನು ನೀವು ಪ್ರಿಂಟೌಟ್ ಕೂಡ ತಗೋಬೋದು. ಇಲ್ಲದಿದ್ದಲ್ಲಿ ಆನ್ಲೈನ್ ಮುಖಾಂತರ ಕೂಡ ನೀವು ನಿಮ್ಮ ಮೊಬೈಲ್ನಲ್ಲಾದರೂ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಾದರೂ ಆಗಿರ್ಬೋದು ಸ್ಟಡಿಯನ್ನು ಮಾಡ್ಬೋದು.
ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.